ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರ್ತಕ್ಕಂತಹ ಶ್ರೀ ಮಾರುತಿ ದಳವಾಯಿ ಸರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ವೇದಿಕೆಯ ಮೇಲೆ ಹಸಿರೇನಾಗಿ ಕುಂತಂಥ ಲಕ್ಷ್ಮಣ್ ಸರ್ ಅವರು ಎಕ್ಸ್ ಆರ್ಮಿ ಆ್ಯಂಡ್ ಅಗ್ನಿವೀರು ಅವರು ನನ್ನ ಭಾವಿ ಸೈನಿಕರೆಲ್ಲ ಅವರು ನಿಜವಾದ ಸೈನಿಕರು ಅವರೇ ಅಂತೇಳಿ ನಾನು ಭಾವಿಸ್ತೀನಿ. ಹಾಗೂ ನನ್ನ ಸಹೋದರಿ ಈಗ ಹೇಳಬೇಕು ಅಂದ್ರೆ ನಮಗೊಂದಷ್ಟು ಸ್ಟೇಜ್ ಮೇಲೆ ಯಾವಾಗೂ ಬಂದಿಲ್ಲ, ಮಾತಾಡಿಲ್ಲ. ಅವರು ಅಡ್ವಿಟಿ ಸರ್ ನಮ್ಗೆ ಯಾವತ್ತೂ ಕರೆಸ್ತಾರೆ ಫಂಕ್ಷನ್ಗೆ ಬರ್ರಿ ಸರ್ ಅಂತೇಳಿ. ಇವತ್ತು ನಮಗೆ ಎಷ್ಟು ಖುಷಿ ಆಗೈತಪ್ಪ ಅಂತ ನನ್ನ ಮಗನೂ ಆಗಿತ್ತು. ನನಗೆ ಭಾಳ ಖುಷಿ. ಇದು ನಾನು MCT ಮೋದಲ್ಲಿ ಹೋಗಿದ್ದೆ. ನಾನು ಫಸ್ಟ್ ಯೂನಿಟ್ ನಮ್ಮದಲ್ಲೇ ಟ್ರೈನಿಂಗ್ ಜಬಲ್ಪುರ್ ನಂದು ಸಿಗ್ನಲ್ ರೆಜಿಮೆಂಟ್ ಮೊದಲು, ಆಮೇಲೆ ಡೋಗ್ರಾದಲ್ಲಿ ಟ್ರಾನ್ಸ್ಫರ್ ಆಗಿ. ಆವಾಗ ಇವನು 2004ರಲ್ಲಿ ಜನವರಿ 11ನೇ ತಾರೀಕು ಜನನ ಆಯಿತು ಅಲ್ಲೇ MCT ಮೋದಾಗ. ಅವಾಗಿನ ಸರ್ ನಮ್ಮ ಸಾಹೇಬರು ಇನ್ನೊಂದು ಪೂಜೆ ಹುಟ್ಟಿದಪ್ಪ ಅಂತೇಳಿ ಅವಾಗ ಅಂತಂದರು. ಆಗಿಂದ ನಾನು ಇವನು ಪೂಜೆ ಮಾಡಬೇಕು ಅಂತೇಳಿ ನಂದು ಆಸೆ ಇತ್ತು. ಅವನು ಆಸೆಯನ್ನು ಈಡೇರಿಸಿದ. ನನಗೆ ಭಾಳ ಸಂತೋಷ ಆಯಿತು. ಮತ್ತು ನಮ್ಮ ಅಕಾಡೆಮಿ ಬಗ್ಗೆ ಹೇಳಬೇಕಂದ್ರೆ ಎಲ್ಲ ಹುಡುಗರು ಹೇಳಿದರು, ಎಷ್ಟು ಹೇಳಿದ್ರು ಕಡಿಮೆನೇ. ಯಾಕಂದ್ರೆ ನಾನು ಇಲ್ಲಿ ನೋಡ್ತೀನಿ, ನಾನು ಸ್ಪೋರ್ಟ್ಸ್ ಮ್ಯಾನ್, ಸೈಕ್ಲಿಂಗ್ ಸ್ಟೇಟ್ ಲೆವೆಲ್ ಪ್ಲೇಯರ್. ಅದು ಈಗ ಹೇಳಬೇಕಂದ್ರೆ ನನ್ನ ಮಗನೂ ಅವನು ಸೈಕ್ಲಿಂಗ್ ಹೊಡಿದ್ದಾನೆ. ಮತ್ತು ಈಗ ಹೇಳಬೇಕಪ್ಪ ಅಂದ್ರೆ ಭಾಳ ಫಿಸಿಕಲ್ ಆಗಲಿ, ಇದು ಓದೋದು ಎಕ್ಸಾಮ್ ಆಗಲಿ, ಇದಾಗಲಿ ಎಲ್ಲ ಒಟ್ಟು ಸರಿಯಾಗಿ ಮಾಡಿಕೊಟ್ಟರು. ಅವರಿಗೂ ಮತ್ತು ಕುಳಿತಂಥ ಎಲ್ಲರಿಗೂ ನನ್ನ ನಮಸ್ಕಾರನ ಹೇಳಿಸಿ 2 ಮಾತನ್ನು ಮುಗಿಸ್ತೀನಿ. ಕೂಡ ತುಂಬ ಧನ್ಯವಾದಗಳು.